ಒಂದೇ ಶವನು ಒಂದೇ. ಆ ತಾತ್ಪರ್ಯದಲ್ಲಿ ಕೈಲಾಸ ಮಂಟಪದಲ್ಲಿ ಆ ಶವಕ್ಕೊಂದು ಮುಕ್ತಿ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳು ದೇವರವ್ರಿಗೂ ಕೂಡ ಅಲ್ಲೂ ಕೂಡ ನಾವು ಆ ಕ್ಷೇತ್ರಕ್ಕೂ ಕೂಡ ಹೋಗಬೇಕು ಅಂತ ಹೇಳ್ತಾ ಇದ್ದೀರಾ? ಹೌದು, ಖಂಡಿತ. ಎರಡೂ ಕ್ಷೇತ್ರಗಳು ಬಹಳ ಪ್ರಮುಖವಾದದ್ದು. ಇಲ್ಲಿ ಬಂದು ಈ ಹಿಂದೆ ಎಲ್ಲ ಏನಾಗ್ತಿತ್ತು ಅಂದರೆ ಹಾಗೆ ಹೋಗ್ತಾ ಇದ್ರು ದೇವ್ರೂರಿಗೆ. ಇಲ್ಲಿ ಕರ್ಮ ಕಳೆದಿ ಮುಂದೆ ದಾರಿ ಸಾಕ್ತಾರೆ. ಕಲಿಯುಗದ ಅಂತ್ಯದಲ್ಲಿ ಏನಾಗುತ್ತೆ ಅಂದರೆ, ಈ ಸಂಧಿ ಕಾಲದಲ್ಲಿ ಏನಾಗಿದೆ ಅಂದರೆ ಧರ್ಮಕ್ಕೆ ಈಗ ಜಯ ಸಿಗ್ತಾ ಇದೆ. ಧರ್ಮ ಸಂಸ್ಥಾಪನಾರ್ಥ ಮಹಾಯಾಗ ಶಿವರಾತ್ರಿಯಲ್ಲಿ ಏನು ನಡೀತೋ ಅದಾದ್ಮೇಲೆ ಧರ್ಮಕ್ಕೆ ಜಯ ಸಿಗ್ತಾ ಇದೆ. ಆ ಧರ್ಮಕ್ಕೆ ಜಯ ಸಿಗಬೇಕು ಅಂದರೆ ನಮ್ಮ ಕರ್ಮ ತೀರಿರ್ಬೇಕು. ನಿಜವಾದ ಸದ್ಗುರುವಿನ ಕೃಪೆ ಆಗಬೇಕು ಅಂದರೆ ನಮ್ಮ ಕರ್ಮ ತೀರಿರ್ಬೇಕು. ಆ ಕರ್ಮನ ತೀರ್ಲಿಕ್ಕೆ ಒಂದು ಇಂತಿಂಥವ್ರನ್ನೇ ಅಂತ ಭಗವಂತ ನೇಮಕ ಮಾಡಿದ್ದಾರೆ. ಅದರಲ್ಲಿ ಇವರು ಶಾಖಾ ನೀಲಾಂಬರಿ ದೇವಿ.